ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ 4ನೇ ಸೆಮಿಸ್ಟರ್ BSc BCU ಅಂಡರ್ನಲ್ಲಿ ಬರ್ತಾ ಇರತಕ್ಕಂತಹ 7ನೇ ಪಾಠ ಪರಿಸರ ಮತ್ತು ವಿಕಾಸ. ಈ ಒಂದು ಪಾಠದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಇದರ ಮೂಲ ಸುಂದರ್ಲಾಲ್ ಬಹುಗುಣ ಅವರು ಬರೆದಿರ್ತಕ್ಕಂಥದ್ದು, ಕನ್ನಡಕ್ಕೆ ಸುರೇಂದ್ರ ಕೌಲಗಿ ಅವರು ಅನುವಾದವನ್ನು ಮಾಡಿದ್ದಾರೆ. ಪರಿಸರ ಮತ್ತು ವಿಕಾಸ ಏನು ಅಂತ ಹೇಳಿದ್ರೆ, ಈ ಪರಿಸರ ನಮ್ಮ ಸುತ್ತಮುತ್ತ ಏನೇನು ಕಾಣ್ತಾ ಇದೆಯೋ ಅಷ್ಟು ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಅರ್ಥದಲ್ಲಿ. ಅಂದರೆ ನಮ್ಮ ಸುತ್ತಮುತ್ತ ತುಂಬ ಚೆನ್ನಾಗಿರಬೇಕು. ಇಲ್ಲಿ ಏನಾಗ್ತಾ ಇದೆ, ಈ ಪರಿಸರ ಅಂತಕ್ಕಂಥದ್ದು ದಿನೇ 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 ನಾವು ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಹೊಸ ಹೊಸ ಅಂಶಗಳ ಮೂಲಕವಾಗಿ ಈ ಪರಿಸರವನ್ನು ನಾವು ನಾಶ ಮಾಡ್ಕೊಳ್ತಾ ಹೋಗ್ತೀವಿ. ಎಕ್ಸಾಂಪಲ್, ನಗರೀಕರಣ ಆಗಿರಲಿ, ಔದ್ಯೋಗೀಕರಣ ಆಗಲಿ, ಜಾಗತೀಕರಣ, ಹಣದ ವ್ಯಾಮೋಹ, ವಿಜ್ಞಾನ ತಂತ್ರಜ್ಞಾನ, ಇವು ಬೆಳೆದ ಹಾಗೆ ಪರಿಸರ ಅನ್ನೋದು ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ. ಆದರೆ ಅದೇ ಪರಿಸರವನ್ನು ನಾವು ಹಾಳು ಮಾಡ್ಕೊಳ್ತಾನೂ ಬರ್ತಾ ಇದ್ದೇವೆ. ಹಾಗೆ ವಿಕಾಸ ಅನ್ನೋದು ಮನುಷ್ಯ ಹೇಗೆ ಹೇಗೆ ಹಂತ ಹಂತವಾಗಿ ಬದಲಾಗ್ತಾ ಹೋಗ್ತಾನೆ, ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾನೆ ಅನ್ನೋದನ್ನು, ಈ ಎರಡನ್ನೂ ಇಲ್ಲಿ ಸಮತೋಲನವಾಗಿ ನಾವು ನೋಡ್ತಾ ಹೋಗ್ತಿರ್ತೀವಿ. ಪರಿಸರ ಮತ್ತು ವಿಕಾಸ ಬೈ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಏನು, ಒಂದು ಕಡೆ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಲ್ವ, ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಇವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಮಾತ್ರ ಒಂದು ಸಮಾಜ ತುಂಬ ಅದ್ಭುತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಚೆನ್ನಾಗಿಲ್ಲ, ವಿಕಾಸನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಸಮಾಜ ತನ್ನನ್ನು ತಾನು ವೃದ್ಧಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗೋಗುತ್ತೆ. ಆದರೆ ಈ ಪರಿಸರ ಸಂರಕ್ಷಣೆ ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಎಂತೆಂಥ ಮಹಾನ್ ವ್ಯಕ್ತಿಗಳು ನಮ್ಮ ನಡುವೆ ಆಗೋಗಿದ್ದಾರೆ. ಅವರ ಶ್ರಮಗಳಾಗಲಿ, ತ್ಯಾಗಗಳಾಗಲಿ, ಬಲಿದಾನಗಳಾಗಲಿ, ಅವೆಲ್ಲವನ್ನು ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಪೋ ಚಳುವಳಿಯನ್ನು ಮಾಡಿದಾಗ, ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದಾಗ ಯಾಕೆ ಆ ಮಟ್ಟದ ವೈಬ್ರೆಂಟ್ ಆಗಿರತಕ್ಕಂತಹ ಚಳುವಳಿಗಳು ಅಂತ ಹೇಳಿ ಅನ್ನಿಸ್ಕೊಳ್ತವೆ ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಪರಿಸರ. ಯಾಕೆ ಅಂತ ಹೇಳಿದ್ರೆ, ಅದು ನನಗೆ ಮಾತ್ರ ಅಲ್ಲ, ನಮಗೆ ಅನ್ನೋ ಒಂದು ಅಂಶವನ್ನು ತಿಳಿಸ್ತಾ ಹೋಗುತ್ತೆ. ಯಾವತ್ತೂ ಕೂಡ ನಾವು ಸಿಂಗ್ಯುಲರ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಬಟ್ ಪ್ಲೂರಲ್ಲಾಗಿ ನಾವು ಯೋಚನೆ ಮಾಡಿದಾಗ ಅದು ಸಮಾಜಕ್ಕೆ ಕೊಡುಗೆಯಾಗುತ್ತೆ. ಸಮಾಜಕ್ಕೆ ನಾವು ಇವತ್ತೇನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಪರಿಸರವನ್ನು ಅದ್ಭುತವಾಗಿ ನೋಡ್ಕೊಳ್ಬೇಕು, ಅಥವಾ ಪರಿಸರವನ್ನು ಅಚ್ಚುಕಟ್ಟಾಗಿ ಇರೋ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಿಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಪರಿಸರ ನಮ್ಮಿಂದ ನಾಶ ಆಯಿತು ಅಂತ ಹೇಳಿದ್ರೆ ಇಡೀ ಮಾನವ ಕುಲವೇ ನಾಶ ಆಗ್ತಾ ಹೋಗ್ಬಿಡತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪಾಠ ಏನು, ಇಲ್ಲಿ ಪರಿಸರ ಸಂರಕ್ಷಣೆ ಅಂಥೇಳಿ ಅಂದಿದ ತಕ್ಷಣವೇ ರಾಜಸ್ಥಾನ ಅನ್ನೋದು ನಮಗೆ ನೆನಪಾಗ್ಬಿಡತ್ತೆ. ಆ ನೆನಪಾಗಿದ್ದ ತಕ್ಷಣ ಈ ಸುಂದರ್ಲಾಲ್ ಬಹುಗುಣ ಅವರಿಗೆ ಒಬ್ಬ ಗುರು ಇದ್ದಾರೆ, ರಿಚರ್ಡ್ಸನ್ ಬರ್ವೆ ಬೇಕರ್. ಅವರು 1980ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ನಾನು ಅವ್ರಿಗೆ ಅಮೃತಾದೇವಿಯ ಬಲಿದಾನದ ಕಥೆಯನ್ನು ನಾನು ಹೇಳ್ತೀನಿ. ಹೇಳಿದಾಗ, ನೋಡಪ್ಪ, ನಾನಂತೂ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಆದರೆ ನೀನೇ ಏನಿದೆಯಲ್ಲ ಅವ್ರ ವಿಚಾರವನ್ನು ಎಲ್ಲ ಕಡೆ ನೀನು ತಿಳಿಸ್ಬೋದಲ್ವಾ ಅಂಥೇಳಿ ಹೇಳ್ತಾರೆ. ಹಾಗೆ ಅದೇ ಅಮೃತಾದೇವಿಯ ಕಥೆಯನ್ನು ಇಂಗ್ಲೀಷ್ನಲ್ಲಿ ಬರೀತಾರೆ. ಅದು ತುಂಬ ಕಡೆ ಏನಾಗುತ್ತೆ, ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಲೇಖನ ಪ್ರಪಂಚದ ಹಲವು ಭಾಷೆಗಳಲ್ಲಿ ಅದು ಅನುವಾದಗೊಳ್ಳುತ್ತೆ. ಎಲ್ಲ ಕಡೆ ಅದು ಮುದ್ರಣ ಆಗಿ ಎಲ್ಲವೂ ಕಡೆನೂ ಅಮೃತಾದೇವಿ ಅಂತಕ್ಕಂಥ ಒಬ್ಬ ಹೆಣ್ಮಗಳಿದ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಸರಿ, ಹಾಗಾದರೆ ಅಮೃತಾದೇವಿದು ಬಲಿದಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ 15ನೇ ಶತಮಾನದಲ್ಲಿ ಜಂಬೋಜಿ ಮಹಾರಾಜ್ ಅಂತ ಹೇಳಿದ್ರಲ್ವ, ಅವರು ವಿಷ್ಣೋಯಿ ಪಂಥವನ್ನು ಸ್ಟಾರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ನಾವೇನಾದ್ರು ಒಂದು ಕಥೆಯನ್ನು ತಿಳ್ಕೊಬೇಕಲ್ವಾ? ಅಂಥ ಸಂತರಿದ್ದರು ನಮ್ಮ ಮುಂದೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ಲ. ಯಾಕೆ ಅವ್ರು ಮಹಾನ್ ಸಂತರಾದರು ಅಂದರೆ, 15ನೇ ಶತಮಾನದಲ್ಲಿ ಒಂದು ಸರಳವಾಗಿರ್ತಕ್ಕಂತಹ ಜೀವನವನ್ನು ನಡೆಸಬೇಕು, ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅಂಥೇಳಿ ತುಂಬ ಸಲ ಅಂದ್ಕೊಳ್ತಾರೆ. ಹಾಗೆ ಜಂಬೋಜಿ ಮಹಾರಾಜರು ಏನಾಗಿರ್ತಾರೆ ಅಂದರೆ ಗೋಪಾಲಕರಾಗಿರ್ತಾರೆ. ಅಂದರೆ ಹಸುವನ್ನು ಸಾಕ್ಕೊಂಡು ಇರ್ತಾರೆ. ರಾಜಸ್ಥಾನದ ಬಿಕಾನೇರ್ ಮರಳುಗಾಡಲ್ಲಿ ಗೋಪಾಲನೆಯನ್ನು ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಹೇಗೆ ಮಾಡ್ತಾರೆ, ಅವರು ಅದೇ ರೀತಿ ಮಾಡ್ತಾಯಿದ್ರು. ಆಗ ಏನಾಗ್ಬಿಡತ್ತೆ, ಬರಗಾಲ ಅನ್ನೋದು ಬಂದ್ಬಿಡತ್ತೆ. ಹಳ್ಳಿಯವರೆಲ್ಲರೂ ಕೂಡ ಏನು ಮಾಡ್ತಾರೆ, ಈ ಬರಗಾಲವನ್ನು ನಮ್ಮ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಹಸುಗಳನ್ನು ಹೊಡ್ಕೊಂಡು ಯಾವ ಕಡೆಗೆ ಹೋಗ್ತಾರೆ, ಪಂಜಾಬ್ ಕಡೆಗೆ ಹೋಗ್ತಾರೆ. ಆದರೆ ಜಂಬೋಜಿ ಮಹಾರಾಜರು ಮಾತ್ರ ಏನು ಮಾಡ್ತಾರೆ, ಹೋಗ್ತಾ ಇರ್ತಕ್ಕಂಥ ಜನಕ್ಕೆ, ನಾನು ಈ ಊರು ಬಿಟ್ಟು ಎಲ್ಲಿಗೂ ಕೂಡ ನಾನು ಬರೋದಿಲ್ಲ ಅಂಥೇಳಿ ಅಲ್ಲೇ ಕೂತ್ಕೊಳ್ತಾರೆ. ಅವ್ರು ಏನು ಹೇಳ್ತಾರೆ, ಪ್ರಕೃತಿ ಅನ್ನೋದು ತುಂಬ ದಯಾಮಯನ ಹೊಂದಿದೆ, ಅದು ನನ್ನ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ನಾನು ನಡೆಸ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ. ಆದರೆ ಪ್ರಕೃತಿ ಯಾಕೆ ಇಷ್ಟೊಂದು ಕ್ರೂರ ಆಗಿದೆ, ಯಾಕೆ ಬರಗಾಲ ಬಂದಿದೆ, ಇದೆಲ್ಲವನ್ನು ಅವ್ರು ಯೋಚನೆ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಆವಾಗ ಅವ್ರಿಗೆ ಯೋಚನೆ ಬರೋದೇನು ಅಂತ ಹೇಳಿದ್ರೆ, ಮಾನವ ಪ್ರಕೃತಿಗೆ ಪ್ರತಿ ಸಂದರ್ಭದಲ್ಲೂ ಅವನು ಅತ್ಯಾಚಾರವನ್ನು ಮಾಡ್ತಾ ಹೋಗ್ತಿದ್ದಾನೆ. ಯಾಕೆ, ಕಮರ್ಷಿಯಲ್ ಆಗಿ ಅವನು ಯೋಚನೆ ಮಾಡ್ತಾನೆ, ಅದಕ್ಕೋಸ್ಕರ ಪರಿಸರವನ್ನು ಹಾಳು ಮಾಡ್ತಾ ಹೋಗ್ತಾ ಇದ್ದಾರೆ.
ಸೊ ಹಾಳು ಮಾಡೋದನ್ನು ಬಿಟ್ಟು ಮನುಷ್ಯ ಏನು ಮಾಡಿದ್ರೆ ಈ ಪರಿಸರವನ್ನು ಉಳಿಸ್ಕೊಳ್ಬೋದು, ಅಥವಾ ನಾವು ಇರೋ ಜಾಗದಲ್ಲಿ ನಾವು ಹೆಂಗಿರೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಅವರು ಒಂದಷ್ಟು ಯೋಚನೆಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ, ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಆಗ ಅವರು 2 ನಿಯಮಗಳನ್ನು ಮಾಡ್ಕೊಳ್ತಾರೆ. ಮೊದಲನೇದು ಯಾವುದು? ಪಶು ಪಕ್ಷಿಗಳನ್ನು ಯಾವತ್ತಿಗೂ ಕೂಡ ಹೊಡಿಬಾರ್ದು. ಅದಾದಮೇಲೆ ಹಸಿ ಮರವನ್ನು ಕಡಿಕೊಡೋದು. ಹಸಿ ಮರಗಳು ಬೆಳಿಬೇಕು ಅಂತ ಹೇಳಿದ್ರೆ ಪಶು ಪಕ್ಷಿಗಳಿರಬೇಕು. ಹಸಿ ಮರ ಇತ್ತು ಅಂದರೆ ಪಶು ಪಕ್ಷಿಗಳಿರ್ತವೆ, ಪಶು ಪಕ್ಷಿಗಳಿದ್ದರೆ ಹಸಿ ಮರ ಇರ್ತವೆ. ಈ ನಿಯಮವನ್ನು ಅರ್ಥ ಮಾಡಿಕೊಂಡ್ರು. ಆವಾಗ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋದ ಮೇಲೆ ತಮ್ಮ ಹಸುಗಳನ್ನು ಅವ್ರೇನು ಸಾಕ್ತಾ ಇದ್ರಲ್ವ, ಆ ಹಸುಗಳಿಗೆ ಸ್ವಲ್ಪ ದಿನದಲ್ಲಿ ಏನಾಗ್ತಾ ಹೋಯಿತು, ಹಸಿರು ಹುಲ್ಲು ಅಥವಾ ಮೇವು ಸಿಗೋದಕ್ಕೆ ಮುಂದಾಯಿತು. ಒಂದಷ್ಟು ತಿಂಗಳುಗಳನ್ನು ಕಳೆದ ಮೇಲೆ ಬರಗಾಲ ಕಳೀತು. ಪಂಜಾಬ್ ಕಡೆ ಹೋಗಿರ್ತಕ್ಕಂಥವ್ರು ಮತ್ತು ರಾಜಸ್ಥಾನದ ಬಿಕಾನೇರ್ ಕಡೆಗೆ ಬರ್ತಾರೆ. ಬಂದ ಮೇಲೆ ಅಷ್ಟೊತ್ತಿಗೆ ಬರ್ತಾ ಇರ್ತಕ್ಕಂಥ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಇವನ ಜಂಬೋಜಿ ಮಹಾರಾಜ ಇವನಂತರ ಹುಚ್ಚ, ಇವನು ಸತ್ತೋಗಿರಬೇಕು ಇಷ್ಟೊತ್ತಿಗಾಗಲೇ ಅಂಥೇಳಿ ಬರ್ತಾರೆ. ಬಂದು ನೋಡಿದ್ರೆ ಅವ್ರಿಗೆ ಒಂದು ರೀತಿ ಆಶ್ಚರ್ಯ ಆಗೋಗುತ್ತೆ. ನೀವು ಇಷ್ಟೊಂದು ಆರೋಗ್ಯವಾಗಿದ್ದೀರಾ ಹೆಂಗೆ ಅಂಥೇಳಿ ಕೇಳಿದಾಗ, ನೋಡಪ್ಪ, ನನಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ 29 ನಿಯಮಗಳನ್ನು ನಾನು ಪಾಲನೆ ಮಾಡ್ಕೊಂಬಂದೆ. ಆ ಪಾಲನೆ ಮಾಡ್ಕೊಂಡಿದ್ದಕ್ಕೋಸ್ಕರ ನಾನು ಇವತ್ತು ಚೆನ್ನಾಗಿದ್ದೀನಿ, ನನ್ನ ಪರಿಸರ ತುಂಬ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಆವಾಗ ಅಲ್ಲಿರ್ತಕ್ಕಂಥ ಜನ ಕೇಳ್ತಾರೆ, ಏನಾ 29 ನಿಯಮಗಳು ನಮಗೂ ಹೇಳ್ಕೊಡಿ ಅಂಥೇಳಿ ಕೇಳಿದ್ಮೇಲೆ ಅವ್ರಿಗೆ ಹೇಳ್ಕೊಡ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಜನಕ್ಕೆ 20ರ ಮೇಲೆ ಅವರಿಗೆ ನಂಬರ್ಸೇ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, 20+9 20,009 ಅಂಥೇಳಿ ಒಂದು ನಿಯಮವನ್ನು ತರ್ತಾರೆ. ಅದೇ ಮುಂದೆ ವಿಷ್ಣೋಯಿ ಆಗುತ್ತೆ. ಇದೇ ವಿಷ್ಣೋಯಿ ಪಂಥ ಅಂಥೇಳಿ ಹೆಸರನ್ನು ಪಡ್ಕೊಳ್ಳುತ್ತೆ. ಇದನ್ನೇ ಆ 29 ಪಂಥಗಳು ಅಥವಾ 29 ನಿಯಮಗಳೇ ಮುಂದೆ ಕಾನೂನುಗಳ ರೀತಿಯಲ್ಲಿ ಅಥವಾ ಕಟ್ಟುನಿಟ್ಟಾಗಿರ್ತಕ್ಕಂಥ ಆಚರಣೆಗೆ ಬರ್ತವೆ. ಬಂದ ಮೇಲೆ ಎಲ್ಲರೂ ಕೂಡ ಅದನ್ನು ಆಚರಿಸೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಸೊ ಇದರಿಂದ ಒಂದು ಪರಿಸರ ಹೇಗೆ ಒಬ್ಬ ವ್ಯಕ್ತಿಯ ಮೂಲಕ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು 1980ರಲ್ಲಿ ಇವರೊಂದ್ಸಲ KZDಗೆ ಹೋಗಿರ್ತಾರೆ. ಅಲ್ಲಿ ಕೃಷ್ಣವರ್ಣದ ಜಿಂಕೆಗಳು ಅಂದರೆ ಬ್ಲ್ಯಾಕ್ ಬಕ್ ಅಂತ ಹೇಳಿ ಕರಿತೀವಲ್ವ, ಅವು ತುಂಬ ಚೆನ್ನಾಗಿರ್ತವೆ. ಎಷ್ಟೋ ಸಂದರ್ಭದಲ್ಲಿ ಆ ಪಕ್ಕದಲ್ಲಿ ಸೈನ್ಯದ ಶಿಬಿರನೂ ಕೂಡ ಇರ್ತಿತ್ತು. ಸಿಪಾಯಿಗಳು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಿಂಕೆಗಳಿಗೂ ಕೂಡ ಹೊಡೆದು ಬಿಡ್ತಿದ್ರು. ಅಲ್ಲಿರ್ತಕ್ಕಂಥ ವಿಷ್ಣುವಿಗಳು ಏನು ಮಾಡ್ತಾರೆ, ಆ ಸಿಪಾಯಿಗಳನ್ನು ಬೆನ್ನತ್ತಿದ್ರು, ಯಾಕೆ ಸಾಯಿಸ್ತಾ ಇದ್ದೀರಾ, ಯಾಕೆ ಹೊಡಿತಾ ಇದ್ದೀರಾ ಅಂಥೇಳಿ. ಹಾಗೆ ಕೆಲವೊಂದಷ್ಟು ಅಮ್ಮನ್ನು ಕಳ್ಕೊಂಡಿರ್ತಕ್ಕಂಥ ಮರಿ ಜಿಂಕೆಗಳು ಇರ್ತಿದ್ವಲ್ಲ, ಅಲ್ಲಿರ್ತಕ್ಕಂಥ ಸ್ತ್ರೀಯರೇ ತಮ್ಮ ಎದೆ ಹಾಲನ್ನು ಉಣಿಸೋದ್ರ ಮೂಲಕವಾಗಿ ಲಾಲನೆ ಮತ್ತು ಪೋಷಣೆಯನ್ನು ಮಾಡ್ತಕ್ಕಂತಹ ಘಟನೆಗಳನ್ನು ನೋಡಿರ್ತಕ್ಕಂತಹ ಸಂದರ್ಭ. ಇದೆಲ್ಲವೂ ಯಾಕಾಯಿತು ಅಂತ ಹೇಳಿದ್ರೆ, ಅವರು 29 ನಿಯಮಗಳನ್ನು ಅನುಸರಿಸ್ತಾ ಇದ್ದದ್ರಿಂದ. ನಾವು ಎಂತಹ ನಿಯಮಗಳನ್ನು ಹಾಕ್ಕೋಬೇಕು ಅಂತ ಹೇಳಿದ್ರೆ, ಸಮಾಜ ಮತ್ತು ಪರಿಸರ ಎರಡೂ ಕೂಡ ಒಂದೇ ರೀತಿಯಲ್ಲಿ ಬೈ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು ಅನ್ನೋ ರೀತಿಯಲ್ಲಿ ಹಾಕ್ಕೊಂಡಾಗ ಮಾತ್ರ ಏನಾಗುತ್ತೆ, ಪರಿಸರ ತುಂಬ ಚೆನ್ನಾಗಿ ಬೆಳೆಯೋದಕ್ಕಾಗತ್ತೆ. ಅದೇ ರೀತಿ ಇನ್ನೊಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. 1730ರಲ್ಲಿ ಒಂದು ಕತೆ. ಮಹಾರಾಜ ಜಯಸಿಂಹ ಅವರು ಏನು ಮಾಡ್ತಾರೆ, ಜೋಧ್ಪುರದ ರಾಜ ಆಗಿರ್ತಾರೆ. ಅವರು ಯಾವಾಗ ನೋಡಿದ್ರು ಯುದ್ಧ ಮತ್ತು ಜಗಳಗಳಿಂದನೇ ಸುತ್ತುವರೆದಿದ್ರು. ಸೊ ಯಾವಾಗಲೂ ಒಂದು ಸಲ ಬಿಡುವು ಸಿಗುತ್ತೆ. ಬಿಡುವು ಸಿಕ್ಕಿದ ಮೇಲೆ ಹೌದಪ್ಪ, ನಾನು ಎಲ್ಲಾದರೂ ಒಂದು ಕಡೆ ಆರಾಮಾಗಿರಬೇಕು ಅಂಥೇಳಿ ಅಂದ್ಕೊಂಡಾಗ ಅವ್ರಿಗೊಂದು ಕೋಟೆ ಕಟ್ಟಬೇಕು ಅಂಥೇಳಿ ಅನಿಸುತ್ತೆ. ಅದಕ್ಕಾಗಿ ಕೋಟೆ ಕಟ್ಟಬೇಕು ಅಂದರೆ ಮರ ಬೇಕಲ್ಲ. ಮರ ಎಲ್ಲಿ ಸಿಗ್ತವೆ? KZDಯಲ್ಲಿ ವಿಷ್ಣೋಯಿಗಳು ಅವ್ರ ಹತ್ರ ತುಂಬ ದೊಡ್ಡ ದೊಡ್ಡ ಮರಗಳನ್ನು ನೋಡ್ಕೊಂಡಿದ್ದಾರೆ. ಅವ್ರ ಹತ್ರ ಸಿಗತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಮಹಾರಾಜರು ಏನು ಮಾಡ್ತಾರೆ, ತನ್ನ ಕೆಲಸಗಾರರನ್ನು KZDಗೆ ಹೋಗ್ಬಿಟ್ಟು ಮರವನ್ನು ಕಡ್ಕೊಂಬರಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಕೆಲಸಗಾರರು ಹೋಗ್ತಾರೆ. ಅಲ್ಲಿ ಹೋಗಿ ಮರವನ್ನು ಕಡಿತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಅಮೃತಾದೇವಿ ಏನು ಮಾಡ್ತಾ ಇರ್ತಾಳೆ, ಮಜ್ಜಿಗೆಯನ್ನು ಕಡಿತಾ ಇರ್ತಾಳೆ. ಮಜ್ಜಿಗೆ ಕಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮರವನ್ನು ಕಟ್ ಮಾಡ್ತಾ ಇರ್ತಕ್ಕಂಥ ಕಟ್ ಶಬ್ದ ಕೇಳ್ತಾ ಇದೆ. ಕೇಳಿದ ಮೇಲೆ ಏನು ಮಾಡ್ತಾಯಿದ್ರು, ಏನೋ ಸದ್ದು ಬರ್ತಾ ಇದೆಯಲ್ಲ ಅಂಥೇಳಿ ಹೊರಗಡೆ ಬಂದು ನೋಡ್ತಾಳೆ. ಸೈನಿಕರು ಮರವನ್ನು ಕಟ್ ಮಾಡ್ತಾ ಇದ್ದಾರೆ. ಏನು ನೀವು ಮಾಡ್ತಾ ಇರೋದು ಅಂಥೇಳಿ ಜೋರಾಗಿ ಕೇಳ್ತಾಳೆ. ಮಹಾರಾಜರು ಆಜ್ಞೆ ಮಾಡಿದ್ದಾರೆ, ಮರವನ್ನು ಕಡ್ಕೊಂಬರ್ಬೇಕು ಅಂಥೇಳಿ ನಾವು ಅದಕ್ಕೆ ಕಡ್ಕೊಂಡು ಹೋಗ್ತಾ ಇದ್ದೇವೆ. ಆಗ ಅಮೃತಾದೇವಿ ಒಂದು ಮಾತು ಹೇಳ್ತಾರೆ, ಮರ ಕಡಿಯೋದು ನಮ್ಮ ಪಂಥಕ್ಕೆ ವಿರೋಧವಾದುದು, ನೀವು ಮರವನ್ನು ಕಡಿಲೇಬಾರ್ದು ಅಂಥೇಳಿ ಹೇಳ್ತಾಳೆ. ನಾವು ಮರವನ್ನು ಕಡ್ಕೊಂಡು ಇಲ್ಲಿಂದ ಹೋಗಲಿಲ್ಲ ಅಂತ ಹೇಳಿದ್ರೆ ನಮಗೆ ದಂಡ ಕೊಡ್ತಾರೆ, ನಾವು ದಂಡ ಕೊಡಬೇಕಾಗತ್ತೆ ಅಂಥೇಳಿ ಹೇಳಿದ ಮೇಲೆ, ನೀವು ದಂಡವನ್ನೇನು ನಾನೇ ಅದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಸೊ ಅವಾಗ ದಂಡ ಕೊಡಬೇಕಾಗತ್ತೆ ಅಂತ ಅವ್ರು ಹೇಳಿದ ಮೇಲೆ ಅವಾಗ ಅವಳು ಯೋಚನೆ ಮಾಡ್ತಾಳೆ, ದಂಡ ಕೊಡೋದು ಕೂಡ ನಮ್ಮ ಧರ್ಮಕ್ಕೆ ಅವಮಾನ. ಈಗ ಈ ಮರಗಳನ್ನು ನಾನು ರಕ್ಷಿಸಲೇಬೇಕು ಅಂಥೇಳಿ ಹೇಳಿದಾಗ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಮಾತನ್ನು ಹೇಳ್ತಾಳೆ. ಅವಳು ತನ್ನ ತಲೆ ದಂಡದ ಬದಲಾಗಿ ಮರ ಉಳಿಯೋದಾದರೆ ಅದೇ ಹೆಚ್ಚು ಲಾಭದಾಯಕ ವ್ಯಾಪಾರ ಅಂಥೇಳಿ ಹೇಳ್ತಾಳೆ. ಅದನ್ನು ಹೋಗಿ ಮರದ ಮುಂದೆ ನಿಂತ್ಕೊಳ್ತಾಳೆ. ಅವಳು ಅವಾಗ ಆ ಮಾತನ್ನು ಹೇಳ್ತಾಳೆ, ಮರಕ್ಕೆ ಉಳಿಯೋದಾದರೆ ನನ್ನ ತಲೆ ಹೋದರೂ ಪರವಾಗಿಲ್ಲ ಅಂಥೇಳಿ ಅವಳು ಹೇಳ್ತಾಳೆ. ಅಂದರೆ ಯಾವ ಮಟ್ಟಕ್ಕೆ ಅವರು ಪರಿಸರಕ್ಕೆ ಏನು ಮಾಡಿದ್ದಾರೆ, ಒಂದು ಅಗಾಧತೆಯನ್ನು ಕೊಟ್ಟಿದ್ದಾರೆ
ಅಂಥೇಳಿ. ಈ ಮಾತಿನಿಂದ ಬವೆ ಬೇಕರ್ ಒಂದು ಪ್ರಭಾವವನ್ನು ಪಡ್ಕೊಳ್ತಾ ಹೋಗ್ತಾರೆ. 200 ವರ್ಷಗಳ ಹಿಂದೆ ತನ್ನ ತಲೆ ಹೋದ್ರೂ ಪರವಾಗಿಲ್ಲ, ಮರ ಉಳಿದ್ರೆ ಅದೇ ಹೆಚ್ಚು ಲಾಭವನ್ನು ಕೊಡುತ್ತೆ ಅನ್ನೋ ಒಂದು ಮಹತ್ವವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಇದ್ದರು. ಜಂಬೋಜಿಗೇನಿತ್ತು, ಮೇವಿನ ಪ್ರಶ್ನೆ ಇತ್ತು, ಅದಕ್ಕೋಸ್ಕರ ಅವರು ಒಂದು ಕಡೆ ಉಳ್ಕೋಬೇಕಾಗಿತ್ತು, ಉಳ್ಕೊಂಡು ತನ್ನ ಅಸ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗಿತ್ತು, ಪರಿಸರವನ್ನು ಒಂದು ರೀತಿ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಆದರೆ ಇವಳಿಗೇನಿತ್ತು ಅಂದರೆ ಆವಾಗಲೇ ಅವ್ರಿಗೆ ಗೊತ್ತಿತ್ತು ಪರಿಸರ ಅನ್ನೋದು ಯಾವ ರೀತಿ ಬೇಕಾಗಿದೆ ನಮಗೆ, ಆ ಪರಿಸರದ ಮೂಲಕವಾಗಿ ಮಣ್ಣಾಗಲಿ, ನೀರಾಗಲಿ, ವಾಯು ಇವೆಲ್ಲವೂ ನಮಗೆ ಸಿಗುತ್ತೆ ಅನ್ನೋ ಒಂದು ಘೋಷಣೆಯನ್ನು ಕೂಡ ಆವಾಗಲಿಂದ ಮಾಡ್ತಾ ಬಂದಿದ್ರು. ಹಾಗೆ ಆ ರಾಜಸ್ಥಾನದ ಭೂಮಿ ಅಂತ ಹೇಳಿದ್ರೆ ಅದು ಏನು ಮಂತ್ರ ಇದೆಯೋ ಅದರಲ್ಲಿ ಏನೋ ಗೊತ್ತಿಲ್ಲ, ಅಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಒಂದೊಂದು ರೀತಿ. ಸೊ ಹೀಗೆ ಅವ್ರು ಅಂದ್ಕೊಳ್ತಾ ಇರಬೇಕಾದಾಗ ಇವರಿಗೆ ಪರಿಸರದ ಬಗ್ಗೆ ಏನಾದರೂ ಶಿಕ್ಷಣವನ್ನು ನಾವು ಕೊಟ್ಟಿದ್ವಾ ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಪ್ರಪಂಚದ ಒಬ್ಬ ದೊಡ್ಡ ವಿಚಾರಕ ಇವಾನ್ ಇಲೀಚ್ ಅಂಥೇಳಿ ಒಬ್ಬ ವ್ಯಕ್ತಿ, ಅವರು ಇದೆಲ್ಲವನ್ನು ನೋಡಿದಾಗ ಅವರು ಒಂದು ಯೋಚನೆಯನ್ನು ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ರು ಎಲ್ಲಿರ್ತಾರೆ, ಮೆಕ್ಸಿಕೋದ ಯಾವುದೋ ಒಂದು ಆದಿವಾಸಿ ಗ್ರಾಮದಲ್ಲಿ ಗಾಂಧೀಜಿ ರೀತಿಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಬಹಳ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಇಂಥವ್ರ ಜೊತೆ ಒಂದು 2-3 ದಿನ ನಾನು ಹೋಗಿ ಅವ್ರ ಜೊತೆ ಕಾಲವನ್ನು ಕಳೆದಿದ್ದೆ. ಅವ್ರ ಹತ್ರ ಒಂದು ದಿನ ನಾನು ಮಾತಾಡ್ತಾ ಇರಬೇಕಾದಾಗ ಒಂದು ವಿಷಯವನ್ನು ಅವ್ರ ಹತ್ರ ಹಂಚ್ಕೊಂಡೆ. ಏನು, ನೀವು ಹೊಸ ಚಿಂತನೆ ಪ್ರಾರಂಭಿಸಿದ್ದೀರಲ್ವಾ, ಮತ್ತು ಯಾವ ಪುಸ್ತಕ ಮೊದಲಿಗೆ ನೀವು ಬರೆದಿದ್ರಲ್ಲ, ಡಿ-ಸ್ಕೂಲಿಂಗ್ ಸೊಸೈಟಿ, ಈ ಪುಸ್ತಕಕ್ಕೆ ಆ ಹೆಸರು ಯಾಕಿಟ್ರಿ ಅಂಥೇಳಿ ಕೇಳಿದ ಮೇಲೆ ಅವರೊಂದು ಮಾತು ಹೇಳ್ತಾರೆ. ನೋಡಪ್ಪ, ಎಲ್ಲ ಜಗಳಗಳಿಗೆ ಮೂಲ ಯಾವುದು ಅಂತ ಹೇಳಿದ್ರೆ ಶಿಕ್ಷಣನೇ. ಆ ಶಿಕ್ಷಣದ ಕಾರಣವಾಗಿ ಇವತ್ತಿನ ಸಂದರ್ಭದ ಸಮಸ್ಯೆ ಅನ್ನೋದು ಉಂಟಾಗ್ತಾ ಹೋಗ್ತಾ ಇದೆ. ಆದ್ದರಿಂದ ಜನರಿಗೆ ನಾವು ಒಂದು ರೀತಿ ಆಘಾತ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಉದ್ದೇಶಪೂರ್ವಕವಾಗಿ ನಾನು ಈ ಹೆಸರನ್ನು ಇಟ್ಟೆ. 250-300 ವರ್ಷಗಳಿಂದ ಪ್ರಪಂಚದಲ್ಲಿ ತಪ್ಪು ಶಿಕ್ಷಣವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ತಪ್ಪು ಕ್ಷಣ ಯುರೋಪ್ನಲ್ಲಿ ಔದ್ಯೋಗಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡ್ತು. ಔದ್ಯೋಗಿಕ ಕ್ರಾಂತಿ ನಮ್ಮ ಮುಂದೆ 2 ಸುಳ್ಳನ್ನು ತಂತು. ಏನು, ಪ್ರಕೃತಿ ಅನ್ನೋದನ್ನು ಕಮಾಡಿಟಿ ಅಂತ ಹೇಳಿ ಕರೆದ್ರು. ಪ್ರಕೃತಿ ಯಾವಾಗ ಅಂದರೆ ಅವ್ರು ತಂದಿದ್ದು ಅದನ್ನು ಕಮಾಡಿಟಿಯಾಗಿ ತೆಗೆದುಕೊಂಬಂದರು. ಯಾಕೆ ಅಂದರೆ ಪ್ರಕೃತಿ ಯಾವಾಗ ವ್ಯಾಪಾರದ ವಸ್ತುವಾಗುತ್ತೋ ಆವಾಗ ತನ್ನ ಅಸಂಖ್ಯಾತ ಲಾಭಗಳೆಲ್ಲವೂ ಕೂಡ ಅಲ್ಲಿಂದ ನಾವು ಬಿಟ್ಬಿಡ್ತೀವಿ. ಆದರೆ ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹಣದ ಮೂಲಕವಾಗಿ ನೋಡ್ಬಿಡ್ತೀವಿ. ಹಣದ ಮೂಲಕವಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಮರಕ್ಕೆ ಬೆಲೆ ಅನ್ನೋದೇ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್, ಯಾವುದೋ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಮಾವಿನ ಮರ ಇದೆ. ಯಾವನೋ ಒಬ್ಬ ದಾರಿ ಹೋಗ ಸುಸ್ತಾಗಲ್ಲಿ ಬಂದು ಕೂತ್ಕೊಂಡ ಅಂತ ಹೇಳಿದ್ರೆ ಏನು ಮಾಡುತ್ತೆ, ಅವನಿಗೆ ದಣಿವು ನಿವಾರಣೆ ಆಗುತ್ತೆ. ಪ್ರಾಣಿ ಪಕ್ಷಿಗಳು ಬಂದು ಅಲ್ಲಿ ಗೂಡನ್ನು ಕಟ್ಕೊಳ್ತವೆ, ಆಹಾರವನ್ನು ತಿಂತವೆ, ಎಲ್ಲವೂ ಪರೋಕ್ಷವಾಗಿರ್ತಕ್ಕಂಥ ಲಾಭ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಅದು ಆ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಮರ ಯಾವನೋ ಒಬ್ಬನಿಗೆ ಅಕ್ವೈರ್ ಆಗುತ್ತೆ. ಅಕ್ವೈರ್ ಆದಮೇಲೆ ಅವನ ಸ್ನೇಹಿತ ಯಾವತ್ತೋ ಒಂದು ದಿನ ಬರ್ತಾನೆ, ಬಂದುಬಿಟ್ಟು ಸಾಮಿಲ್ಲವನೇನೋ ಬಂದು ನೋಡ್ತಾನೆ, ನೋಡಪ್ಪ ಈ ಮರ ಕೊಡೋದಾದ್ರೆ ನಾನು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕೇಳಿದಾಗ ಈ 5,000 ರೂಪಾಯಿ ಅಂತ ನಾವು ಹೇಳಿದ್ವಲ್ಲ ಆ ಮರಕ್ಕೆ, ಅದನ್ನೇ ನಾವು ಕಮಾಡಿಟಿ ಅಂತ ಹೇಳಿ ಕರಿತೀವಿ. ಸೊ ಕಮಾಡಿಟಿ ಆದಮೇಲೆ ಅದರಿಂದ ಇಡನ್ ಆಗಿರ್ತಕ್ಕಂಥ ಲಾಭ ಆಯ್ತಲ್ಲ, ಆ ಪ್ರಾಣವಾಯು, ಗಾಳಿ ಆಗಲಿ, ಪಕ್ಷಿಗಳಿಗೆ ಆಶ್ರಯ ಕೊಡೋದಾಗಲಿ, ನಮಗೆ ಆಕ್ಸಿಜನ್ ಸಿಗೋದಾಗಲಿ, ಇವೆಲ್ಲವೂ ಕೂಡ ಕಮಾಡಿಟಿಯಿಂದ ಹಿಂದೆ ಮರ್ತೋಗ್ಬಿಡ್ತಾವೆ. ಇದು ನಾವು ಮಾಡಿಕೊಂಡಿರ್ತಕ್ಕಂತಹ ಫಸ್ಟ್ ಸುಳ್ಳು. 2ನೇ ಸುಳ್ಳು ಏನು ಅಂತ ಹೇಳಿದ್ರೆ, ಈ ಸಮಾಜ ಅಂತಕ್ಕಂಥದ್ದು ಬರೀ ಮನುಷ್ಯರಿಗೆ ಮಾತ್ರನಾ ಮನುಷ್ಯರದ್ದೇ ಅಂತ ಅಂದ್ಕೊಂಡಿರೋದು. ಯಾಕೆ, ಈ ಪ್ರಪಂಚದ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ಜೀವಿ ಅದೆಲ್ಲವುಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಪ್ರಪಂಚ. ಆದರೆ ಮನುಷ್ಯ ದುರಾಸೆಯಿಂದ ಅವರಿಗೆ ಏನನ್ನೂ ಸಿಗದೇ ಇರೋ ರೀತಿಯಲ್ಲಿ ಮಾಡ್ಕೊಂಡು ಎಲ್ಲ ಇವನನ್ನೇ ಪಡ್ಕೊಳ್ತಾ ಹೋಗ್ತೀಯಾನೆ. ಇದರಿಂದ ಇವನಿಗೆ ಮಾತ್ರ ಅವ್ರಿಗೆ ಏನೂ ಸಿಗ್ತಾ ಇಲ್ಲ. ಆದ್ದರಿಂದ ಸಮಾಜ ಅಂತಕ್ಕಂಥದ್ದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಹಾಗೆ ವ್ಯಾಪಾರಿ ಒಂದು ಮರವನ್ನು ನೋಡ್ತಾನೆ, ಅದನ್ನು ಕಟ್ ಮಾಡ್ತಾನೆ, ಲಾಭಕ್ಕೆ ನೋಡ್ಕೊಳ್ತಾನೆ, ಮಾರಾಟ ಮಾಡ್ಕೊಳ್ತಾನೆ, ಬರ್ತದೆ 2 ದಿನದಲ್ಲಿ ತಿಂದು ಮುಗಿಸ್ಬಿಡ್ತಾನೆ. ಅಂದರೆ ಈ ರೀತಿ ಏನಾಗ್ತಾ ಇದೆ, ಅಭಿವೃದ್ಧಿ ಅನ್ನೋದು ನಮ್ಮ ಸುಳ್ಳುಗಳ ಮೇಲೆ ನಿಲ್ತಾ ಹೋಗ್ತಾ ಇದೆ. ಯಾವಾಗ ಈ ಪ್ರಕೃತಿ ವ್ಯಾಪಾರದ ವಸ್ತು ಆಯಿತೋ, ಸಮಾಜ ಕೇವಲ ಮನುಷ್ಯರಿಗೆ ಅಂಥೇಳಿ ಅಂದ್ಕೊಂಡ್ಬಿಟ್ವೋ, ಆವಾಗ ಮನುಷ್ಯ ತನ್ನ ಉಪಯೋಗಕ್ಕೆ, ತನ್ನ ಬೇಡಿಕೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಎಲ್ಲರ ಮೇಲೂ ಶೋಷಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋದ. ಈ ಪ್ರಕೃತಿ 3 ಪ್ರಕಾರಗಳ ಜೊತೆಗೆ ನಮಗೆ ಏನು ಮಾಡ್ತಾ ಇದೆ, ಸಂಬಂಧವನ್ನು ಹೊಂದಿದೆ. ಹೇಗೆ, ಮೊದಲನೇದು ಪ್ರಕೃತಿ ನಮಗೆ ತಾಯಿ ರೀತಿಯಲ್ಲಿ ಸ್ತನ್ಯಪಾನವನ್ನು ಮಾಡುತ್ತೆ, ಅಂದರೆ ಹಾಲನ್ನು ಕುಡಿಸುತ್ತೆ. ಅಲ್ಲಿ ಹಾಲನ್ನು ಕುಡಿದ ಮೇಲೆ ಆ ಮಗು ತುಂಬ ಚೆನ್ನಾಗಿ ಬೆಳ್ಕೊಳ್ತಾನೆ ಅಂಥೇಳಿ. ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಅದೇ ಒಂದು ಪ್ರಕೃತಿಯಿಂದ ನಾವೇನು ಮಾಡ್ಕೊಳ್ತೀವಿ, ಹಾಲನ್ನು ಕರ್ಕೊಳ್ತೀವಿ.
ಹಾಲನ್ನು ಕರ್ಕೊಂಡ ಮೇಲೆ ಮೂರನೇದಾಗಿ ಏನು ಮಾಡ್ತೀವಿ, ಅದೇ ಒಂದು ಕರೆದಿರ್ತಕ್ಕಂಥ ಹಾಲು ಯಾವ್ದು ಕೊಟ್ಟಿತ್ತೋ ಅದನ್ನೇ ನಾವು ಸಾಯಿಸ್ತೀವಿ. ಅಂದರೆ ಹಸು, ಆ ಕರು, ಹಾಲು ಇದು ಸಿಗ್ತಾ ಇದೆ ಅಂತ ಹೇಳಿದ ಮೇಲೆ ಆಮೇಲೆ ಕೊನೆಯದಾಗಿ ಇದನ್ನು ಸಾಯಿಸ್ಕೊಳ್ತೀವಿ, ಆಮೇಲೆ ಇದನ್ನು ಸಾಯಿಸ್ತೀವಿ. ಮೊದಲು ಏನು, ಹಸು ಅಂದರೆ ಒಂದು ಪ್ರಕೃತಿ, ಎಲ್ಲವನ್ನು ಪಡ್ಕೊಂಡ್ವಿ ನಾವು. ಎರಡನೇದಾಗಿ ಏನು, ಈ ಹಸುವಿನಿಂದ ಕರು ಹಾಕಿದೆ, ಸೊ ಇದರಿಂದ ಹಾಲನ್ನು ಪಡ್ಕೊಂಡ್ವಿ. ಹಾಲನ್ನು ಪಡ್ಕೊಂಡ ಮೇಲೆ ಕೊನೆಯದಾಗಿ ಏನು ಮಾಡ್ತೀವಿ, ಈ ಕರು ಇರುತ್ತಲ್ವ ಅದನ್ನು ಇನ್ನೊಬ್ಬ ಕಟುಕನಿಗೆ ಮಾರಾಟ ಮಾಡ್ತೀವಿ, ಅಂದರೆ ಶೋಷಣೆಯನ್ನು ಮಾಡ್ತೀವಿ. ಈ ರೀತಿ ಈ ಪ್ರಪಂಚದ ಮೇಲಿರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತಿದ್ದೀವಿ, ನಮ್ಮ ಕಮಾಡಿಟಿಯಾಗಿ ನೋಡ್ಕೊಳ್ತಾ ಹೋಗ್ತೀವಿ, ನಮ್ಮ ಬೇಕು ಬೇಡಗಳಾಗಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಬೇಕು ಬೇಡ ಅನ್ನೋದನ್ನು ಯೋಚನೆ ಮಾಡ್ತಾ ಈ ಪರಿಸರವನ್ನು ಹಾಳು ಮಾಡ್ತಾದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದ್ದೀವಿ. ಹೇಗೆ ಜಂಬೋಜಿ ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೇಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ತೋರಿಸಿದ್ದೋ, ಹಾಗೆ ಒಂದು ಜೀವನ ಪದ್ಧತಿಯ ಮೂಲಕವಾಗಿ ಬಲಿದಾನ ಆದರೂ ಪರವಾಗಿಲ್ಲ ಈ ಪರಿಸರವನ್ನು ನಾನು ಉಳಿಸ್ಬೇಕು ಅಂಥೇಳಿ ಅಮೃತಾದೇವಿ ನೋಡಿದ್ಲೋ, ಹಾಗೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ತಮ್ಮ ಉಪಯೋಗಕ್ಕೋಸ್ಕರ ಸಮಾಜವನ್ನು ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದರಿಂದ ಏನಾದರೂ ಒಂದು ಸಿಗಲಿ ಅನ್ನೋದನ್ನು ಯೋಚನೆ ಮಾಡ್ತಾರೆ ಹೊರತು ಎಲ್ಲರಿಗೂ ಸಿಗಬೇಕು ಅಂತ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ನಾವು ಪರಿಸರವನ್ನು ಏನು ಮಾಡ್ಕೊಳ್ತಾ ಇದ್ದೀವಿ, ಹಾಳು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ ಅಭಿವೃದ್ಧಿ ಅಂತ ಹೇಳಿದ್ರೆ ಗುಣಾತ್ಮಕತೆ ಇರಬೇಕು, ಅಲ್ಲಿ ಸಂಖ್ಯೆಗೆ ಹೆಚ್ಚಿನ ಆದ್ಯತೆ ಇರಬಾರ್ದು, ಅದರ ಗುಣಕ್ಕೆ ಆದ್ಯತೆಯನ್ನು ಕೊಡೋದ್ರ ಮೂಲಕವಾಗಿ ಏನಾಗ್ಬಿಡುತ್ತೆ, ಆ ಪ್ರಕೃತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಪ್ರಕೃತಿಯಲ್ಲಿ ನಾವು ಕಷಾಯಗಳ ವ್ಯವಹಾರವನ್ನು ನೋಡ್ತಾ ಹೋಗ್ತೀವಿ, ಬೇರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಕೃತಿಯನ್ನು ಮೆರಿತಾ ಈ ಪರಿಸರವನ್ನು ಹಾಳು ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತೀರ. ಸೊ ಈ ಪರಿಸರವನ್ನು ಹಾಳು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಈ ಮನುಷ್ಯ ತನ್ನನ್ನೇ ತಾನು ಹಾಳು ಮಾಡ್ಕೊಂಡಂಗೆ. ಅಂದರೆ ನಮ್ಮ ಜ್ಞಾನ ವಿಜ್ಞಾನದ ಮೂಲಕ ಪ್ರಕೃತಿ ಸಂತೋಷದಿಂದಿರಬೇಕು, ಆದರೆ ಅದೇ ಸಂತೋಷವನ್ನು ನಾವೇನು ಮಾಡಬೇಕು, ಇನ್ನೂ ಹೆಚ್ಚಿಸಬೇಕು. ಆದರೆ ಆ ಸಂತೋಷವನ್ನು ಇವತ್ತು ನಾವೇನು ಮಾಡ್ತಿದ್ದೀವಿ, ಹಾಳು ಮಾಡ್ತಾ ಹೋಗ್ತಿದ್ದೀವಿ. ಪ್ರಕೃತಿಯನ್ನು ಯಾವಾಗ ನಾವು ತಾಯಿ ಮತ್ತು ಮಗುವಿನ ಸಂಬಂಧಕ್ಕೆ ಹೋಲಿಸ್ಕೊಳ್ತೀವೋ ಆವಾಗ ಮಾತ್ರ ಈ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ಪ್ರಕೃತಿಯನ್ನು ನಾವು ತಾಯಿ ಅಂತ ಮರೆತುಬಿಟ್ರೆ ಎಲ್ಲವೂ ನಮ್ಮ ಉಪಭೋಗಕ್ಕೆ ಬೇಕಾಗಿರ್ತಕ್ಕಂತಹ ಸರಕು ಅಂಥೇಳಿ ಅಂದ್ಕೊಂಡು ಇದನ್ನು ಹಾಳು ಮಾಡಿಬಿಡ್ತೀವಿ. ಈ ಒಂದು ಪಾಠದ ಮೂಲಕವಾಗಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಪರಿಸರ ಅನ್ನೋದು ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗೆ ಇತರ ಪ್ರಾಣಿಗಳೆಲ್ಲರಿಗೂ ಕೂಡ ಈ ಪ್ರಕೃತಿ ಅನ್ನೋದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅಂಶ ಅಂಥೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.